ಬ್ರೇಕ್ನ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಶಾಂತ್, ಬಿಜೆಪಿಯವರು ಹೇಳಿಕೊಳ್ಳೋ ಥರ ಅಭಿವೃದ್ಧಿ, ಹಣಕಾಸು, ರಕ್ಷಣೆ, ಭದ್ರತೆ ಎಲ್ಲವೂ ಒಂದು ಕಡೆ, ಅದರ ಜೊತೆಗೆ ಮೋದಿ ನಸೀಬ್ ಕೂಡ ಹಂಗೆ ಇದೆ. ಇಷ್ಟು ಡಿಸ್ಓರಿಯೆಂಟೆಡ್ ವಿಪಕ್ಷ ಅದೇ ಅಂದರೆ ನಸೀಬ್ ಅಂತ ಅನ್ನೋಕ್ಕಾಗಲ್ಲ. ಒಂದು ನೋಡಿ, ಮೋದಿ ಫ್ಯಾಕ್ಟರಲ್ಲಿ ಅನೇಕ ಅಂಶಗಳು ಅಡಕವಾಗಿವೆ. ಒಂದು, ಮೋದಿ BJP RSS ಬಳಿ ಒಂದು ಆರ್ಗನೈಸೇಷನಲ್ ಮೈಟ್ ಇದೆ, ವಿಚ್ ಇಸ್ ಲ್ಯಾಕಿಂಗ್ ಇನ್ ಕಾಂಗ್ರೆಸ್. ಒಂದು ಅಂಶ. ಮೋದಿ ಮತ್ತು BJP ತರ್ತಕ್ಕಂಥ ನ್ಯಾಷನಲಿಸಮ್ ಪ್ಲ್ಯಾಂಕ್ ಏನಿದೆ, ಅದರಲ್ಲಿ ರಾಮ ಮಂದಿರವನ್ನು ಸೇರಿಸ್ಕೊಳ್ಳಿ, 370 ಕೂಡ ಸೇರಿಸ್ಕೊಳ್ಳಿ, ಅದಕ್ಕೆ ಉತ್ತರ ಏನು ಅದು ಕೊಡಲಿಕ್ಕೆ ಕಾಂಗ್ರೆಸ್ ಕಡೆ ಸಾಧ್ಯ ಆಗ್ತಾ ಇಲ್ಲ. ಕನ್ವಿನ್ಸಿಂಗ್ ಉತ್ತರ. ನೀವು ವಾದವನ್ನು ಏನೋ ಮುಂದಿಡ್ಬೋದು, ಆದರೆ ಸಾಮಾನ್ಯ ಮತದಾರನ ಮನಸ್ಸಿಗೆ ನಾಟುವಂಥ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪ್ರಾದೇಶಿಕತೆಯ ಪ್ಲಾಂಕನ್ನು ತರೋದಕ್ಕೊಂದು ಪ್ರಯತ್ನ ನಡೀತಾ ಇದೆ. ನೀವು ರಾಷ್ಟ್ರೀಯ ಪಕ್ಷ ಪ್ರಾದೇಶಿಕತೆಯನ್ನು ತಂದಾಗ ಎಷ್ಟು ಲಾಭವಾಗುತ್ತೆ ಅಂತಕ್ಕಂಥದ್ದು ಕೂಡ ನಷ್ಟ ಆಗಕ್ಕೆ ಏನಿದೆ ಅಂತ. ಈಗ ಉತ್ತರ ಪ್ರದೇಶದಲ್ಲಿ ಏನು ಕಾಂಗ್ರೆಸ್ ಓಟ್ ಹೋದ್ರಿ, ಏನು ಓಟ್ ಹೋಗಕ್ಕೆ ಸಾಧ್ಯ? ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಏನು ಹೋಗಕ್ಕೆ ಸಾಧ್ಯ? ಆದರೆ ಈಗ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಕರ್ನಾಟಕದಲ್ಲೇ ಪ್ರಾದೇಶಿಕವಾದವನ್ನು ಮುಂದಿಟ್ಟಾಕ್ಷಣ ಅದು ಮತದಾರರನ್ನು ಸೆಳೆದು ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಅನೇಕ ಬಾರಿ ಈಗ ಸಿದ್ದರಾಮಯ್ಯ ಅನೇಕ ಬಾರಿ ಈಗ ಪ್ರತ್ಯೇಕ ಧರ್ಮದ ವಿಷಯವನ್ನು 2018 ಚುನಾವಣೆಗೆ ಮುಂದಿಟ್ಟರು. ಕಾಂಗ್ರೆಸ್ಸಿಗೆ ಏನು ಲಾಭ ಆಯಿತು ನಿಮಗೆ? ಅಂದರೆ ಈಗ PhD ಮಾಡುವಾಗ ಹೈಪೋಥೆಸಿಸ್ ಮಾಡ್ತಾರೆ. ಹೈಪೋಥೆಸಿಸ್, ಪೊಲಿಟಿಕಲ್ ಹೈಪೋಥೆಸಿಸ್ ಎಲ್ಲ ನಿಮ್ಗೆ ರಿಸಲ್ಟ್ ಈಲ್ಡ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ BJPಯತ್ತ ಹೋಗಿರ್ತಕ್ಕಂಥ 10 ವರ್ಷದ ಮತದಾರರನ್ನ ಈ ಕಡೆ ಸೆಳೆದುಕೊಂಡ್ರು ಸಾಕು, ಕಾಂಗ್ರೆಸ್ ಗಟ್ಟಿಯಾಗಿ ಮಜಬೂತಾಗಿ ಹೊರಹೊಮ್ಮತ್ತೆ. ನೀವು ಯಾರು RSSನ ಮತದಾರರನ್ನು ಕಾಂಗ್ರೆಸ್ ಸೆಳೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಕಂಪೌಂಡ್ ಮೇಲೆ ಕುಳಿತಿರ್ತಕ್ಕಂಥ ಮತದಾರರನ್ನು ಸೆಳೆದುಕೊಳ್ಳಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ ನ್ಯಾಷನಲಿಸಮ್. ನೀವು ರಾಮ ಮಂದಿರದ ಪ್ರಶ್ನೆ ತೆಗೆದುಕೊಳ್ಳಿ. ಇವತ್ತು ಕಾಂಗ್ರೆಸ್ ಒಪ್ಪತ್ತೋ BJP ಒಪ್ಪತ್ತೋ ಅಂತಲ್ಲ, ನೀವು ಜನಸಾಮಾನ್ಯರು ರಾಮ ಮಂದಿರ ಹೋರಾಟಕ್ಕೆ, ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಸ್ಪಂದಿಸಿದ ಪರಿ ಅದು BJPಗೆ ನಿಶ್ಚಿತವಾಗಿ ಒಂದು ಲಾಭವನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದು ಆನ್ ಗ್ರೌಂಡ್ ಕಾಣ್ತಾ ಇದೆ. ಜೊತೆಗೆ ಈ ಕ್ಯಾಲ್ಕುಲೇಷನ್ ಸಿಂಪಲ್ ಆಗಿದೆ ರೀ. ಕಳೆದ ಸಲ BJP ತಗೊಂಡಿದ್ದು 38% ವೋಟ್ ಶೇರ್, NDA ತಗೊಂಡಿದ್ದು 38% ವೋಟ್ ಶೇರ್. ಅದರ ಅರ್ಥ 62% ವೋಟ್ ಹೊರಗಡೆ ಇದ್ದಾವೆ. ಆ 62% ವೋಟ್ನಲ್ಲಿ 60ರಿಂದ 70% INDIA ಕಡೆಗೆ ಬಂದರೆ ನಿಮ್ಮದೊಂದು ಟೋಟಲ್ ವೋಟ್ ಶೇರ್ನಲ್ಲಿ 35%ಗೆ 32%ಗೆ ಬರ್ತೀರಿ ನೀವು. 32% ವೋಟ್ ಶೇರ್ ಒಂದು ಕಡೆ ಇದ್ದಾವೆ ಅಂತ ಯಾರಿಗಾದರೂ ಕನ್ಫರ್ಮ್ ಆದರೆ, ಅಂದರೆ ಈ ಫಾರ್ಮಿಡಬಲ್ ಫೈಟ್ ಕೊಡ್ತಾ ಇದ್ದಾರಪ್ಪ ಇವರು ಅಂತ ಅನಿಸಿದರೆ ಹೆಚ್ಚುವರಿ ಮತಗಳು ಬರ್ತವೆ. ನೋಡಿ, ಕಳೆದ 10 ವರ್ಷಗಳಲ್ಲಿ ಸ್ಟೋರಿ ಏನು? ಕಾಂಗ್ರೆಸ್ ಅಂದ್ಕೊಂಡಷ್ಟು ರಿವೈವ್. ನಂಬರ್ 1. ನಂಬರ್ 2, ಅಜಿತ್, ನನಗೆ ಅಂದರೆ ಕಳೆದ 10 ವರ್ಷದ ಒಟ್ಟಾರೆ ಇದನ್ನು ನೋಡಿದಾಗ ವಿಪಕ್ಷಗಳು ಎಲ್ಲಿವೆಯೋ ಪ್ರಾದೇಶಿಕ ಪಕ್ಷಗಳು ಅಲ್ಲಿ ಇದ್ದೇ ಇವೆ. ಅವೇನು ಗ್ರೌಂಡನ್ನು ಕಳೆದುಕೊಳ್ತಾ ಇಲ್ಲ. ಕರೆಕ್ಟ್. ಬಟ್ ಕಾಂಗ್ರೆಸ್ ಏನು ಮಾಡ್ತಾ, ನೋಡಿ ಕಾಂಗ್ರೆಸ್ಗೆ ಎಲ್ಲಿ ತೃಪ್ತಿ ಸಿಗ್ತಾ ಇದೆ ಅಂತಂದರೆ, ನೋಡಿ ಅವರು ಅಲ್ಲಿ ಸ್ಯಾಚುರೇಷನ್ ಇದ್ದಾರೆ, UP ಸ್ಯಾಚುರೇಟ್ ಇದ್ದಾರೆ, ಮಧ್ಯಪ್ರದೇಶ ಸ್ಯಾಚುರೇಟ್ ಇದ್ದಾರೆ, ರಾಜಸ್ಥಾನ್ ಸ್ಯಾಚುರೇಟ್ ಇದ್ದಾರೆ, ಗುಜರಾತ್ ಸ್ಯಾಚುರೇಟ್ ಇದ್ದಾರೆ. ಜಾಸ್ತಿ ಎಲ್ಲಿ ತೆಗೆದುಕೊಳ್ತಾರೆ? ಪ್ರಶ್ನೆ ಅದಲ್ಲ. ವಿಪಕ್ಷವಾಗಿ ಪ್ರಶ್ನೆ ಇರ್ತಕ್ಕಂಥದ್ದು ಆ ಸ್ಯಾಚುರೇಷನ್ ಪಾಯಿಂಟನ್ನು ಕೆಳಗೆ ಎಷ್ಟು ಎಳಿತೀರಿ ಅನ್ನೋದು. ಅದ್ರ ಬಗ್ಗೆ ಕಾಂಗ್ರೆಸ್ನ ಆಲೋಚನೆಯೇ ಇಲ್ಲ. ನೀವು ಹೇಳ್ತಾ ಇದ್ರಿ, ಪ್ರಶಾಂತ್ ಕಿಶೋರ್ ರೈಟ್ಲಿ ಪಾಯಿಂಟೆಡ್ ಔಟ್. ಇವತ್ತು ರಾಹುಲ್ ಗಾಂಧಿ ಕುಳಿತು ದಿಲ್ಲಿಯಲ್ಲಿ ಚೆಸ್ ಆಡಬೇಕು. ಕರೆಕ್ಟ್. ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. 2019 ನಾವು ತಗೊಂಡ್ರು ಕಾಂಗ್ರೆಸ್ ಅವ್ರಿಗೆ 30% ವೋಟನ್ನು ಅವರು ಪಡ್ಕೊಂಡಿದ್ರು, ಮತನ. ಅವಾಗ ಸೀಟ್ ಆಗಿ ಕನ್ವರ್ಟ್ ಆಗಿದೆ ಎಷ್ಟು ಸರ್? 1. ಇವರು ವಾಸ್ತವಿಕತೆಗೆ, ರಿಯಾಲಿಟಿಗೆ ಇನ್ನೂ ಕಾಂಗ್ರೆಸ್ ಅವ್ರು ಬರ್ತಿಲ್ಲ. ಈಗ ಉತ್ತರ ಭಾರತದ ಬಗ್ಗೆ ಮಾತಾಡಿದ್ರು, ದಕ್ಷಿಣ ಭಾರತದಲ್ಲೂ ಕಾಂಗ್ರೆಸ್ ಯಾವ ಮಟ್ಟದಲ್ಲಿದೆ ಅಂತಲೂ ನಾವು ನೋಡಬೇಕು. ಕೇರಳದಲ್ಲಿ LDF ಅವರು ಓಪನ್ ಆಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅವ್ರನ್ನ ನಾವು ಯಾವ ರೀತಿ ಈಗ ನೋಡ್ಕೊಳ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಏನಕ್ಕೆ ಕಾಂಗ್ರೆಸ್ ಅವರು ಒಂದು ಪ್ರಬಲವಾದ ಒಂದು ಲೀಡರ್ಶಿಪ್ನ ಇವರು ತೋರಿಸ್ದೆ ನಾವೆಲ್ಲಾನು ಗೆಲ್ತೀವಿ ಅನ್ನೋದು ಹೇಳೋದು ಅವರು ರಾಜಕೀಯವಾಗಿ ಲೆಕ್ಕಾಚಾರಗಳಿರುತ್ತೆ. ಆಲ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಅಜಿತ್ ಸರ್, ರಿಯಾಲಿಟಿಗೆ ಏನಕ್ಕೆ ಬರ್ತಿಲ್ಲ ಕಾಂಗ್ರೆಸ್ ಅವರು? ಎಲ್ಲಿಗೆಲ್ಲ ಮೂಲಗಳಿದೆ? ಅಜಿತ್, ಈ ಪರ್ಸೆಂಟೇಜ್ ಆಫ್ ವೋಟ್ ಬಗ್ಗೆ ತಾವು ಉಲ್ಲೇಖ ಮಾಡ್ತಿದ್ರಿ. ಮಾರ್ಕೆಟಲ್ಲಿ ಎಷ್ಟು ಪದಾರ್ಥಗಳು ಸಿಗ್ಬೋದು, ಅಡುಗೆ ಮನೆಗೆ ಎಷ್ಟು ಬರುತ್ತೆ ಅನ್ನೋದು ಮುಖ್ಯ. ಅಡುಗೆ ಮನೆಯಲ್ಲಿ ಪದಾರ್ಥಗಳು ತುಂಬ ಇದ್ದು ಮಾತ್ರ ಒಳ್ಳೆ ಅಡುಗೆ ಆಗಲ್ಲ. ಬಾಣಸಿಗಾನು ಒಳ್ಳೆ ಅಡುಗೆ ಮಾಡ್ತಕ್ಕಂಥದ್ದು. ಅಂದರೆ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ
ಆ ಓಟ್ ಗೆಲುವಿನತ್ತ ತಗೊಂಡೋಗ್ಬೇಕಾದ್ರೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ತಗೊಂಡೋಗ್ಬೇಕಾದ್ರೆ 3M ಅಂತ ಹೇಳ್ತಾರೆ. ಆ ಮೊಮೆಂಟ್ ಇವಾಗ ನೀವು 3M. ಒಂದು ಮೆಕ್ಯಾನಿಕ್ಸ್, ಇನ್ನೊಂದು ಮೆಸೇಜ್, ಮತ್ತೊಂದು ಮೆಸೆಂಜರ್. ಎಕ್ಸಾಕ್ಟ್ಲಿ. ಆ ಮೆಸೆಂಜರ್ಗಳು, ಅದನ್ನೇ ನಾವು ಕೇಡರ್ಸ್ ಅಂತ ಕರೆಯೋದು. ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ಎಲೆಕ್ಷನ್ ಇಂದ ಎಲೆಕ್ಷನ್ ಬಿಜೆಪಿ ಇಲ್ಲ. ತಮಗೆ ಗೊತ್ತೇ ಇದೆ ನಮ್ಮ ಕಾರ್ಯವೈಖರಿನಲ್ಲಿ ಈಗ ಹೊರಗಡೆಯಿಂದ ನಮ್ಮನ್ನು ಮೆಚ್ಚುವಂತಹ ಬೆಂಬಲಿಸುವಂತಹ ಇನ್ವಿಸಿಬಲ್ ಬೆಂಬಲಿಗರು ಅನೇಕ ರೀತಿಯ ಅದಿರ್ಬೋದು. ಆದರೆ ಪೊಲಿಟಿಕಲ್ ಪಾರ್ಟಿಯಾಗಿ ಬಿಜೆಪಿಯ ಕಾರ್ಯಕರ್ತರು ಒಂದು ದೃಢವಾದ ಬದ್ಧತೆ, ಅದು ನಮ್ಮ ಕಾರ್ಯಕ್ರಮಗಳು, ನಮ್ಮ ಐಡಿಯಾಲಜಿ ಮತ್ತು ನಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನು ನಿರಂತರತೆ ಇದೆ, ಆರ್ಗನೈಸೇಷನಲ್ ನಿರಂತರತೆ. ಇವತ್ತು ಆ ಕೊರತೆ ಕಾಣುತ್ತೆ, ಅನೇಕ ಪಕ್ಷಗಳಲ್ಲಿ ಆ ಕೊರತೆ ಕಾಣ್ತಾ ಇದೆ. ಚುನಾವಣೆಗೋಸ್ಕರ ಅಲ್ಲ, ಕೆಲವು ಸಲ ಹೌದು ಬೇಸರ ಆಗುತ್ತೆ. ಮೊನ್ನೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ತುಂಬಾ ವಿಶ್ವಾಸ ಇಟ್ಕೊಂಡಿದ್ವಿ, ರಾಜ್ಯ ಸರ್ಕಾರ ತರಕಾಗ್ಲಿಲ್ಲ. ಕಾರ್ಯಕರ್ತರು 1-2 ತಿಂಗಳು 3 ತಿಂಗಳು ನಿಜವಾಗ್ಲೂ ಅವ್ರಿಗೆ ತುಂಬಾ ಮನಸ್ಸಿನ ಘಾಸಿ ಆಗಿತ್ತು. ಆದ್ರೆ ಮತ್ತೆ ಚೇತರಿಸ್ಕೊಂಡು ಹೇಗೇನು ಗೊತ್ತಾ, ಕನಸು, ಅರೆ ನಾವು ಲೋಕಸಭೆಗೆ ಫೈಟ್ ಮಾಡಬೇಕು, ಲೋಕಸಭೆ ಚೆನ್ನಾಗಿ ರಿಸಲ್ಟ್ ಬಂದ್ರೆ ಅದರಿಂದ ಕನಸು ಕಾಣ್ತೀವಿ, ಮತ್ತೆ ರಾಜ್ಯ ಸರ್ಕಾರನೇ ಹಿಡಿಬೇಕು ಅಂತೇಳಿ ZP ಬರುತ್ತೆ, TP ಬರುತ್ತೆ. ಹಾಗಾಗಿ ಅಡುಗೆ ಭಟ್ರ ಕೆಲಸ ಯಾವ ತರ ಇಂಪಾರ್ಟೆಂಟ್, ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಕೃತಿಗೆ ಇಳಿಸಕ್ಕಂಥದ್ದು ಮುಖ್ಯ. ಮಾತಿಂದ ನಾನು ಸ್ವಲ್ಪ ಡಿಫರ್ ಆಗ್ತೀನಿ. ಅವ್ರ ಕಾರ್ಯಕರ್ತರು ಕೆಲಸ ಮಾಡಿದ್ರು, ಬಟ್ ಎಲೆಕ್ಷನ್ ಕಮಿಷನ್ ಆಫೀಸರ್ ಸೀಲ್ ಹೊಡೆದು ಕೊಟ್ರಲ್ಲ, ಅಂತ ಆಫೀಸರ್ಸ್ಗಳು ಇಲ್ಲಿ ಸಿಗ್ಲಿಲ್ಲ ಭಾರತೀಯ ಜನತಾ ಪಾರ್ಟಿಗೆ. ಚಂಡೀಗಢದೊಳಗೆ ಸೀಲ್ ಹೊಡೆದು ಕೊಟ್ರಲ್ಲ, ಆ ಥರದ ಆಫೀಸರ್ಸ್ಗಳು ಸಿಕ್ಕಿಲ್ಲ ಅಷ್ಟೇ ಇಲ್ಲಿ. ಒಂದು ಎರಡನೇದು ಹೇಳಬೇಕು ಅಂದರೆ, ಪಾಪ ನಮ್ಮ ಅಶ್ವಿನ್ ಗೌಡರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ರೀತಿ. ಒಂದು ಐ ಕಂಪ್ಲೀಟ್ಲಿ ಬೈ ವಾಟ್ ಪ್ರಶಾಂತ್ ವಾಸ್ ಟೆಲ್ಲಿಂಗ್. we are actually far for 2 reasons. One, we need to have a comfortable good alliance, and second, we have to tell common minimum program. ಇದು ಎರಡು ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಮುಂದಿನ ದಿನಗಳಲ್ಲಿ ಇಂಡಿಯಾ 2 months is a long time. ಅಲ್ಲ, ಇಂಡಿಯಾ 2 months is a long time. Take your own time. 2 months is a long time. Take your own time. Thank you so much ಮೂರು ಜನರಿಗೂ. Thank you ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.